ನನ್ನ ಕ್ಷೇತ್ರದಲ್ಲಿ ಟೋಟಲಿ 3 CHCಗಳಿದೆ ಅಧ್ಯಕ್ಷರೇ. ಒಂದು ಹೊಳೆಹೊನ್ನೂರು, ಆಯನೂರು ಮತ್ತು ಹೊಳಲೂರು. ಅಧ್ಯಕ್ಷರೇ, ಆಯನೂರು ನಾನು ಪ್ರತಿ ವರ್ಷದ ರಿಪೋರ್ಟನ್ನು ನಾನು ಅವತ್ತು ಓದ್ತಾ ಇದ್ದೆ, ಬೇಡ ಅಂತ ಹೇಳಿದ್ರು. 5 ವರ್ಷದ್ದು ಸೇರಿಸಿ ಒಟ್ಟಿಗೆ ಹೇಳ್ತೀನಿ ಅಧ್ಯಕ್ಷರೇ. ಈಗ ಆಯನೂರಲ್ಲಿ ಅಧ್ಯಕ್ಷರೇ OPD 3,67,328 OPD ಆಗಿದೆ ಅಧ್ಯಕ್ಷರೇ. IPDಗಳು 18,607. ANC OPD ಅಂದರೆ ಗರ್ಭಿಣಿ ತಪಾಸಣೆಗಳು 3,445. ಚೈಲ್ಡ್ OPDಗಳು 1,21,908. ನಾರ್ಮಲ್ ಡೆಲಿವರಿಗಳು 679 ಮತ್ತು ಸಿಸೇರಿಯನ್ಸು 79 ಅಧ್ಯಕ್ಷರೇ. ಹೊಳಲೂರಲ್ಲಿ OPD 3,30,198. IPDಗಳು 20,826. ANC OPD ಅದು ಗರ್ಭಿಣಿ ಹೊರ ತಪಾಸಣೆಗಳು 16,470. ಚಿಲ್ಡ್ರನ್ಸು 15,600. ನಾರ್ಮಲ್ ಡೆಲಿವರಿ ಅಧ್ಯಕ್ಷರೇ 606 ಮತ್ತು ಸಿಸೇರಿಯನ್ ಅಧ್ಯಕ್ಷರೇ ಹೊಳಲೂರಲ್ಲಿ ಇಲ್ಲಿವರೆಗೂ 105 ಆಗಿದೆ ಅಧ್ಯಕ್ಷರೇ. ಹೊಳೆಹೊನ್ನೂರಲ್ಲಿ OPD 3,90,447. IPDಗಳು 13,122. ಆಮೇಲೆ ANC OPD ಅಧ್ಯಕ್ಷರೇ ಗರ್ಭಿಣಿ ತಪಾಸಣೆ 8,056 ಹಾಗೂ ಚಿಲ್ಡ್ರನ್ಸ್ OPDಗಳು 36,971. ನಾರ್ಮಲ್ ಡೆಲಿವರಿ 535, ಸಿಸೇರಿಯನ್ಸು 72 ಆಗಿದೆ ಅಧ್ಯಕ್ಷರೇ ಈ 5 ವರ್ಷದ ಇದರಲ್ಲಿ. ಈ ಥರದ್ದು ಅಧ್ಯಕ್ಷರೇ. ಹೀಗಿದ್ದಾಗ ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತಕ್ಕಂಥದ್ದು ಯಾವ ಸರ್ಕಾರ ಬಂದ್ರೂ ಮಾಡುತ್ತೆ. ಆದರೆ ಇದನ್ನು ಕೊಟ್ಟಿರ್ತಕ್ಕಂಥ ಫೆಸಿಲಿಟಿಗಳನ್ನ ಕಿತ್ಕೊಳ್ಳೋದು ಹೇಗೆ ಅಧ್ಯಕ್ಷರೇ? ನಾನು ಅವತ್ತೂ ಹೇಳಿದೆ, ನನಗೆ ತಾಲೂಕು ಆಸ್ಪತ್ರೆಗಳು ಇಲ್ಲ ಮತ್ತು ಜಿಲ್ಲಾ ಆಸ್ಪತ್ರೆಗಳು ಇಲ್ಲ, ಎಲ್ಲ ಡಿಪೆಂಡೆಂಟು CHCಗಳಲ್ಲಿದ್ದಾರೆ. ತೀರಾ ಕ್ರಿಟಿಕಲ್ ಇದ್ದರೆ ಮಾತ್ರ ಮೆಗಾನ್ ಆಸ್ಪತ್ರೆಗೆ ಹೋಗ್ತಾರೆ ಅಧ್ಯಕ್ಷರೇ. ಮೆಗಾನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಗೆ 1,000 ಡೆಲಿವರಿಗಳು ಆಗ್ತಾ ಇದ್ದಾವೆ. ಅಲ್ಲಿ ಒಂದು ಹೆಕ್ಟಿಕ್ ಇದ್ದಾಗ ಈ CHCಗಳನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಜಿಲ್ಲಾ ಆಸ್ಪತ್ರೆನೂ ಇಲ್ಲ, ನಮಗೆ ತಾಲೂಕು ಆಸ್ಪತ್ರೆನೂ ಇಲ್ಲ, ಎಲ್ಲ ತೆಗೆದುಕೊಂಡು ಅಲ್ಲಿಗೆ ಹೋಗೋದಾದರೆ ಇಲ್ಲಿರ್ತಕ್ಕಂಥ ಫೆಸಿಲಿಟಿಗಳನ್ನು ಒಳ್ಳೆ ಬಿಲ್ಡಿಂಗ್ಸ್ ಇದೆ, ಆಪರೇಷನ್ ಥಿಯೇಟ್ರ್ ಇದೆ, ಫೆಸಿಲಿಟೀಸ್ಗಳು ಎಲ್ಲನೂ ಇದೆಯಲ್ಲ ಅಧ್ಯಕ್ಷರೇ. ಯಾಕೆ ಈ ರೀತಿ ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಿ ಅಧ್ಯಕ್ಷರೇ? ಇನ್ನೊಂದು ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ನಾನು ಒಂದು ಪ್ರಶ್ನೆ ಮಾಡಿದೆ. 1767 ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಒಂದು ಉತ್ತರ ಬಂದಿದೆ ಅಧ್ಯಕ್ಷರೇ. ಯಲ್ಲಿ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ಇಲ್ಲದಿರುವ ಎಷ್ಟು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಕೈ ಬಿಟ್ಟಿದ್ದೀರಾ ಅಂತ ಕೇಳಿದೆ ಅಧ್ಯಕ್ಷರೇ. ಅದಕ್ಕೆ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ಇಲ್ಲದಿರುವ 21 ತಾಲೂಕುಗಳಲ್ಲಿ ಈ ಯೋಜನೆ ಕೈಬಿಟ್ಟು 21ರಲ್ಲೂ ಇದು ಗೈನಕಾಲಜಿಸ್ಟು, ಅನೆಸ್ಥಿಸ್ಟ್ ಮತ್ತು ಪೀಡಿಯಾಟ್ರಿಷಿಯನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನನಗೆ ತಾಲೂಕು ಇಲ್ವಲ್ಲ, ನಾನು ಯಾಕೆ ಈ ಲಿಸ್ಟಲ್ಲಿ ಇಲ್ಲ ಅಧ್ಯಕ್ಷರೇ? ಆ 21 ಜೊತೆಗೆ ನಾನು 22 ಆಗ್ತಿದ್ನಲ್ವಾ? ಯಾಕೆ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ? ಇದರಲ್ಲೂ ರಾಜಕಾರಣನ ಜನಗಳಿಗೆ ಸೇವೆ ಕೊಡೋದಲ್ಲ ಅಧ್ಯಕ್ಷರೇ. ಇದು ಕೊಟ್ಟಿರೋದನ್ನು ಹಿಂಪಡೆಯೋದು ಅಂದರೆ ಏನಿದು ಅರ್ಥ? ದಯವಿಟ್ಟು ನನಗೆ ನ್ಯಾಯ ಬೇಕು ಅಧ್ಯಕ್ಷರೇ. ತಾವೆಲ್ಲ ಹಿಂದೆ ಆರೋಗ್ಯ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ದಯವಿಟ್ಟು ಯೋಚನೆ ಮಾಡಿ, ಗ್ರಾಮಾಂತರ ಭಾಗದಲ್ಲಿ ಎಷ್ಟು ಸಮಸ್ಯೆಗಳಾಗ್ತವೆ. ಇಲ್ಲಿ ಒಂದು ಆಯನೂರು ಅಧ್ಯಕ್ಷರನ್ನ ಹೇಳ್ತೀನಿ, ಇಲ್ಲಿ ಒಂದು ಕಡೆ ಉತ್ತರ ಕೊಟ್ಟಿದ್ದಾರೆ ಅವರು. ಇಲ್ಲಿ 12 ಕಿಲೋಮೀಟರ್ 15 ಕಿಲೋಮೀಟರ್ ಶಿವಮೊಗ್ಗಕ್ಕೆ ಹೋಗ್ಬೋದು ಅಂತೇಳಿ. ಆಯನೂರು ಆಸ್ಪತ್ರೆ ಲೆಕ್ಕ ತಗೋಬೇಡಿ. ಆಯನೂರಿಗೆ ಬರೋಕ್ಕಾಗಿ ಜನ ಎಷ್ಟು ಕಿಲೋಮೀಟರ್ದಿಂದ ದೂರದಿಂದ ಬರ್ತಾರೆ ಅದನ್ನು ನೋಡ್ಬೇಕಲ್ವಾ? ಮುಳುಗಡೆ ಪ್ರದೇಶದ ಜನ ಸರಿಯಾಗಿ ರಸ್ತೆಗಳಿಲ್ಲ ಅಧ್ಯಕ್ಷರೇ. ಒಳಗಡೆಯಿಂದ ಬರ್ತಕ್ಕಂಥವ್ರು ಅವ್ರ ಊರೇ 20 ಕಿಲೋಮೀಟರ್ ದೂರದಿಂದ ಬರಬೇಕು. ಬಾಣಂತಿಯರು ಇರ್ಬೋದು, ಅವ್ರು ಪ್ರತಿ ತಿಂಗಳಿಗೆ ಚೆಕಪ್ಗೆ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು. ಮಾನದಂಡ ಏನು ಅಧ್ಯಕ್ಷರೇ? ಬರೀ ಡೆಲಿವರ್ಸಿಗಳೇ ಒಂದೇ ಮಾನದಂಡ ಇರುತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಧ್ಯಕ್ಷರೇ. ಕಾಂಪ್ಲಿಕೇಶನ್ಸ್ ಡೆಲಿವರಿಗಳಿರ್ತವೆ, ಗರ್ಭಪಾತಗಳಿರ್ತವೆ. ಎಲ್ಲದಕ್ಕೂ ಅವ್ರು 40-50 ಕಿಲೋಮೀಟರ್ ದೂರದಲ್ಲಿ ಮೆಗಾನಿಗೆ ಡಿಪೆಂಡ್ ಆಗಬೇಕು ಅವರು ಅಂದರೆ ಏನು ಅರ್ಥ ಇದಕ್ಕೆ? ದಯವಿಟ್ಟು ಅಧ್ಯಕ್ಷರೇ ತಾವು ಯೋಚನೆ ಮಾಡಬೇಕು. ನಮಗೆ ಯಾವತ್ತಾದರೂ ಒಂದು CHC ಕೊಡಬೇಕು ಅಂದರೆ ಅಲ್ಲಿರ್ತಕ್ಕಂತಹ ಜನಸಂಖ್ಯೆಯನ್ನು ಆಧರಿಸಿ ತಾವು ಕೊಟ್ಟಿರ್ತೀರಾ. ಅಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿ ತಾವು ಮನಗಂಡು ಅವತ್ತು ಒಂದು ಯೋಚನೆ ಮಾಡಿ ಕೊಟ್ಟಿರ್ತೀರಾ. ಅದನ್ನು ಈಗ ಯಾವ ದೃಷ್ಟಿಯಲ್ಲಿ ಹಿಂಪಡಿತಾ ಇದ್ದೀರಿ? ಬರೀ ಹೆಣ್ಮಕ್ಳಿಗೆ ಒಂದು ಡೆಲಿವರಿ ಒಂದೇ ಕ್ರೈಟೀರಿಯಾನ? OPDಗಳು ನಮ್ಮಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟು ಲಕ್ಷಗಂಟ್ಲೆ ಆಗಿದೆ. ಇವೆಲ್ಲ ಲೆಕ್ಕಕ್ಕಿಲ್ವಾ ಅಧ್ಯಕ್ಷರೇ? 21 ತಾಲೂಕು ತಗೊಂಡಾಗ ನಮ್ದು 22ನೇ ತಾಲೂಕು ಯಾಕೆ ಆಗಲಿಲ್ಲ? ನಮ್ಮ ತಾಲೂಕು ಇಲ್ಲಪ್ಪ, ಜಿಲ್ಲಾ ಆಸ್ಪತ್ರೆಗಳು ಇಲ್ಲ ನಮಗೆ. ದಯವಿಟ್ಟು ನಾನು ಮಿನಿಸ್ಟರ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಾವು 21 ಅಂತ ಇದು ಉತ್ತರದಲ್ಲಿ ಕೊಟ್ಟಿದ್ದೀರಿ, ನಾನು 22ನೇ ಆಗ್ತೀನಿ. ಒಂದು ಅವಕಾಶ ಕೊಡಿ. ನನ್ನ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆ ಸೇವೆ ಆಗ್ತಾ ಇದೆ, ಅದಕ್ಕಿನ್ನೂ ಅವಕಾಶ ಮಾಡಿಕೊಡಿ ಕಂಟಿನ್ಯೂಯೇಷನ್ಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.